ಹೆಜ್ಜೆ ಹೆಜ್ಜೆಗೂ ಅಗ್ನಿ ಪರೀಕ್ಷೆ. ಗುರಿ ತಪ್ಪಲಿಲ್ಲ ಈ ರಾಜಾ ಹುಲಿ. ಮೊದಲ ಸಲವೇ ಖಾನ್ ಗಫೂರ್ಗಳ ಸಾಮ್ರಾಜ್ಯಕ್ಕೆ ಗೂಗ್ಲಿ. ರಾಜಧಾನಿಯ ಲಕ್ಕಿ ಸ್ಟಾರ್ಗೆ ಇಂಡಿಯಾ ಸಲಾಂ ಹೊಡೆಯುತ್ತಿರುವುದು ಯಾಕೆ? ಭಾರತೀಯ ಚಿತ್ರರಂಗದಲ್ಲಿ ಗಜ ಕೇಸರಿಯ ಸ್ಟ್ರೈಟ್ ಫಾರ್ವರ್ಡ್ ಸ್ಫೋಟಕ ಜರ್ನಿ ಇದೆ ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ಯಶ್ ಮಾಸ್ಟರ್ ಪೀಸ್. ನಿನ್ನೆ, ಇಂದು, ನಾಳೆ. ಯಶ್ ಹೌದು, ಇವತ್ತು ನಟನಿಂದ ನಾಯಕ, ನಾಯಕನಿಂದ ಮಹಾ ಸೂಪರ್ ಸ್ಟಾರ್ ಪಟ್ಟಕ್ಕೆ ಏರಿದ್ದಾರೆ. ಈ ಮಟ್ಟಕ್ಕೆ ಬರಬೇಕಾದ್ರೆ ಇದರ ಹಿಂದೆ ನಾವ್ಯಾರೂ ನೋಡದೇ ಇರೋ ಕಠಿಣ ತಪಸ್ಸಿದೆ, ಸಂಕಲ್ಪ ಇದೆ, ಶಪಥ ಇದೆ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ಹಠ ಇದೆ. ಕಿರಾತಕ, ಗೂಗ್ಲಿ ಡ್ರಾಮಾಗಳಲ್ಲಿದ್ದ ಆ ತುಂಟ ಯುವಕ ಇವತ್ತು ಬಾಲಿವುಡನ್ನೇ ಶೇಕ್ ಮಾಡ್ತಿರೋ ಟಾಕ್ಸಿಕ್ ಹಂತಕ್ಕೆ ತಲುಪಬೇಕಾದ್ರೆ ಯಶ್ ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ಬದಲಾವಣೆ ಮಾಡಿಕೊಂಡಿರ್ಬೋದು. ನಟನಾ ಶೈಲಿ ಮಾತ್ರವಲ್ಲ, ವಾಯ್ಸ್ನಲ್ಲೂ ಕೂಡ ಹಲವು ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಬಂದಿದ್ದಾರೆ ಯಶ್. ಸ್ಕ್ರೀನ್ ಮೇಲೆ ಯಶ್ ಬೆಳೆದದ್ದು ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇತ್ತು. ಆದರೆ ತೆರೆಯಿಂದಾಚೆಗೆ ಯಶ್ ಅವರ ವ್ಯಕ್ತಿತ್ವ, ತನ್ನ ಭಾಷೆ, ಆಲೋಚಿಸುವಂಥ ಶಕ್ತಿ ಮತ್ತು ನಡವಳಿಕೆಯನ್ನು ಬದಲಾಯಿಸಿಕೊಂಡಿದ್ದು ಇದೆಯಲ್ಲ, ಅದನ್ನು ಎಲ್ಲರೂ ಮೆಚ್ಚಲೇಬೇಕು. ಯಶ್ ಪಟ್ಟ ಶ್ರಮ ಇವತ್ತು ಟಾಕ್ಸಿಕ್ ಸಿನಿಮಾಕ್ಕಿಂತಲೂ ದೊಡ್ಡದು. ಯಸ್, ತೆರೆ ಹಿಂದೆ ಯಶ್ ತನ್ನನ್ನು ತಾನು ಬದಲಾಯಿಸಿಕೊಂಡಿದ್ದು ಹೇಗೆ, ಏನೆಲ್ಲ ಮಾಡಿದ್ರು, ಅದಕ್ಕೆ ಪಟ್ಟ ಶ್ರಮ ಹೇಳ್ತೀನಿ ಈ ಸ್ಟೋರಿಯಲ್ಲಿ. ಹೆಜ್ಜೆ ಹೆಜ್ಜೆಗೂ ಅಗ್ನಿ ಪರೀಕ್ಷೆ. ಗುರಿ ತಪ್ಪಲಿಲ್ಲ ಈ ರಾಜಾ ಹುಲಿ. ಮೊದಲ ಸಲ ಖಾನ್ ಕಪೂರ್ಗಳ ಸಾಮ್ರಾಜ್ಯಕ್ಕೆ ಗೂಗ್ಲಿ. ರಾಜಧಾನಿಯ ಲಕ್ಕಿ ಸ್ಟಾರ್ಗೆ ಇಂಡಿಯಾ ಸಲಾಂ ಹೊಡಿತಿರೋದ್ಯಾಕೆ? ಭಾರತೀಯ ಚಿತ್ರರಂಗದಲ್ಲಿ ಗಜ ಕೇಸರಿಯ ಸ್ಟ್ರೈಟ್ ಫಾರ್ವರ್ಡ್ ಸ್ಫೋಟಕ ಜರ್ನಿ. ಹೌದು, ಅವತ್ತು ಯಶ್ ಕೈಯಲ್ಲಿ ಇದ್ದಿದ್ದು ಬರೀ 300 ರೂಪಾಯಿ. ಆದ್ರೆ ಕಣ್ಣುಗಳಲ್ಲಿ ಮಾತ್ರ ಇಡೀ ವಿಶ್ವದ ಚಿತ್ರರಂಗವನ್ನೇ ಗೆಲ್ಲಬೇಕು ಅನ್ನೋ ಕನಸು ಇತ್ತು. ಹೆಜ್ಜೆ ಹೆಜ್ಜೆಗೂ ಸಾಲು ಸಾಲು ಅಗ್ನಿ ಪರೀಕ್ಷೆಗಳು ಎದುರಾಗಿದ್ರು. ಯಶ್ ಗುರಿ ಮಾತ್ರ ಒಂದಿಷ್ಟು ತಪ್ಪಲಿಲ್ಲ. ಬಣ್ಣದ ಪ್ರಪಂಚಕ್ಕೆ ಬಂದ ಆರಂಭದಲ್ಲಿ ಯಶ್ಗೆ ಸಿಕ್ಕಿದ್ದು ಕೇವಲ ಸಣ್ಣ ಪುಟ್ಟ ಪಾತ್ರಗಳು. ಬ್ಯಾಕ್ ಗ್ರೌಂಡ್ ನಟನಾಗಿ ಶುರುವಾದ ಆ ಪಯಣ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪರಿಚಯ ಆದನು. ಒಬ್ಬ ಬಸ್ ಚಾಲಕನ ಮಗನಾಗಿದ್ದ ಯಶ್ ಇವತ್ತು ಭಾರತೀಯ ಚಿತ್ರರಂಗದ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ಅಂದ್ರೆ ಅದು ಪವಾಡವಲ್ಲ. ಅದರ ಹಿಂದೆ ಯಶ್ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಪ್ರತಿ ಸಿನಿಮಾಗೂ ತನ್ನನ್ನು ತಾನೇ ಅಗ್ನಿ ಪರೀಕ್ಷೆಗೆ ಒಳಪಡಿಸಿಕೊಂಡು ತಪ್ಪುಗಳನ್ನ ತಾನೇ ತಿದ್ದುಕೊಂಡು ಇವತ್ತು ವಿಶ್ವರೂಪದ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿದ್ದಾನೆ. ದಶಕಗಳಿಂದ ಬಾಲಿವುಡ್ನಲ್ಲಿದ್ದ ಖಾನ್ಗಳು, ಕಪೂರ್ಗಳ ಸಾಮ್ರಾಜ್ಯಕ್ಕೆ ಇವತ್ತು ನಡುಕ ಹುಟ್ಟಿಸುತ್ತಿರೋದು ಇದೇ ರಾಕಿ ಭಾಯ್. ಜೀರೋದಿಂದ ಆರಂಭವಾದ ಯಶ್ ಪಯಣ ಇಂದು ಗ್ಲೋಬಲ್ ಲೆವೆಲ್ನಲ್ಲಿ ಮಿಂಚಿದ್ದೇ ಒಂದು ರೋಚಕ ಕಥೆ. ಸಾಧನೆ ಯಾರಪ್ಪನ ಸ್ವತ್ತು ಅಲ್ಲ, ಶ್ರಮ ಹೊಂದಿದ್ರೆ ಸಾಕು ಜಗತ್ತನ್ನೇ ಗೆದ್ದು ಬರಬಹುದು ಅನ್ನೋದಕ್ಕೆ ಜೀವಂತ ಸಾಕ್ಷಿಯೇ ನಮ್ಮ ಯಶ್. ಬಣ್ಣದ ಪ್ರಪಂಚಕ್ಕೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ಕಾಲಿಟ್ಟು ಇವತ್ತು ಇಡೀ ಭಾರತೀಯ ಚಿತ್ರರಂಗವೇ ನಮ್ಮ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದು ಇದೇ ರಾಕಿ ಭಾಯ್. ಬಸ್ ಚಾಲಕನ ಮಗನಾಗಿ ಕಣ್ಣುಗಳ ತುಂಬಾ ನಟನೆಯ ಕನಸು ಹೊತ್ತು ರಾಜಧಾನಿ ಬೆಂಗಳೂರಿಗೆ ಕಾಲಿಟ್ಟಿದ್ದನು. ಈ ಚಂದನವನಕ್ಕೆ ಬಂದ ಆರಂಭದಲ್ಲಿ ಯಶ್ಗೆ ಸಿಕ್ಕಿದ್ದು ಕೇವಲ ಸಣ್ಣ ಪುಟ್ಟ ಪಾತ್ರಗಳು. ರಂಗಭೂಮಿ ಧಾರಾವಾಹಿಗಳಲ್ಲಿ ಬ್ಯಾಕ್ ಗ್ರೌಂಡ್ ನಟನಾಗಿ ಶುರುವಾದ ಪಯಣ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದನು. ಕಿರಾತಕನಾಗಿ ಹಳ್ಳಿ ಹುಡುಗನ ಪಾತ್ರದಲ್ಲೂ ಗೆದ್ದು ರಾಜಾ ಹುಲಿಯಾಗಿ ಮಾಸ್ ಪ್ರೇಕ್ಷಕರ ಎದೆ ಬಡಿತವಾದ್ರು. ಪ್ರತಿಯೊಂದು ಸಿನಿಮಾವನ್ನ ಯಶ್ ಆಯ್ಕೆ ಮಾಡಿಕೊಂಡ ರೀತಿ, ಪಟ್ಟ ಶ್ರಮ ಮತ್ತು ಅವರ ವಿಷನ್ ಅವರನ್ನ ಉಳಿದ ನಟರಿಗಿಂತ ಭಿನ್ನವಾಗಿ ನಿಲ್ಲಿಸಿತು. ಹೌದು, ನಮ್ಮ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ
ಯಾರೇ ಒಬ್ಬ ನಟ ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಲ್ಲೋದು ಅಂದ್ರೆ ಅಷ್ಟು ಸುಲಭವಲ್ಲ. ಇದು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಆದ್ರೆ ಆ ಬೆಳವಣಿಗೆಯ ಹಿಂದೆ ಶ್ರಮ, ತನ್ನನ್ನು ತಾನು ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತೆ. ಅಷ್ಟು ಮಾತ್ರವಲ್ಲ, ನಟನೆ ಮೇಲೆ ಕಮಿಟ್ಮೆಂಟ್ ಇರಲೇಬೇಕಾಗುತ್ತೆ. ಈ ಎಲ್ಲವನ್ನು ತಪ್ಪದೆ ಮಾಡಿಕೊಂಡು ಬಂದಿದ್ದರು ಯಶ್. ಆರಂಭದ ದಿನಗಳಲ್ಲಿ ಒಬ್ಬ ಸಾಮಾನ್ಯ ಹುಡುಗ ತನ್ನನ್ನು ತಾನು ನಟ ಎಂದು ಸಾಬೀತುಪಡಿಸಿಕೊಳ್ಳುವುದಕ್ಕೆ ಯಶ್ ಹಲವು ಸವಾಲುಗಳನ್ನ ಎದುರಿಸಬೇಕಾಯಿತು. ಯಶ್ ಮೊದಲು ನಟಿಸಿದ ಸಿನಿಮಾಗಳಲ್ಲೂ ಹುಡುಗಾಟ ಇತ್ತು. ಆದ್ರೆ ಇವತ್ತಿನ ಯಶ್ ಅವರಲ್ಲಿ ಒಬ್ಬ ಪ್ರಬುದ್ಧ ನಟನಿದ್ದಾನೆ. ಸೀರಿಯಲ್ಗಳಲ್ಲಿ ಸಕ್ಸಸ್ ಆದ ಯಶ್ಗೆ ಬೆಳ್ಳಿತೆರೆಯ ಬಾಗಿಲು ತಟ್ಟಿತು. ಮೊಗ್ಗಿನ ಮನಸ್ಸು ಚಿತ್ರದ ರಾಹುಲ್ ಪಾತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕರು. ಯಶ್ ಹುಡುಕುತ್ತಿದ್ದದ್ದು ತನ್ನದೇ ಆದ ಸಾಮ್ರಾಜ್ಯವನ್ನ. ಮಂಡ್ಯದ ಗಂಡು ಆಗಿ ಮೂಡಿಬಂದ ಕಿರಾತಕ ಸಿನಿಮಾ ಯಶ್ ಅವರ ಕರಿಯರ್ಗೆ ಅತಿ ದೊಡ್ಡ ತಿರುವು ನೀಡಿತು. ಹಳ್ಳಿ ಹುಡುಗನ ಪಾತ್ರದಲ್ಲಿ ಕನ್ನಡಿಗರ ಮನಸ್ಸು ಗೆದ್ದ ಯಶ್ ತದನಂತರ ರಾಜಹುಲಿಯಾಗಿ ಮಾಸ್ ಪ್ರೇಕ್ಷಕರ ಎದೆ ಬಡಿತವಾದರು. ಗೂಗ್ಲಿ, ಗಜಕೇಸರಿ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಿತ್ರಗಳ ಮೂಲಕ ಗಲ್ಲಾ ಪೆಟ್ಟಿಗೆಯ ಸುಲ್ತಾನನಾಗಿ ಮಿಂಚುತ್ತಾ ಬಂದನು. ಉಳಿದ ನಟರಿಗೂ ಯಶ್ಗೂ ಇರುವ ವ್ಯತ್ಯಾಸವೇ ಅವರ ವಿಷನ್. ತಾನು ಮಾಡುವ ಪ್ರತಿಯೊಂದು ಸಿನಿಮಾದಲ್ಲೂ ತನ್ನನ್ನು ತಾನು ಪಾತ್ರಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಳುತ್ತಿದ್ದನು. ಆ ಪಾತ್ರಕ್ಕೆ 100% ನ್ಯಾಯ ಕೊಡುತ್ತಿದ್ದನು. ಹೌದು, ಪ್ರತಿಯೊಂದು ಕಥೆಯ ಆಯ್ಕೆ ಇರಲಿ, ಪಾತ್ರಕ್ಕಾಗಿ ಮಾಡುವ ತಯಾರಿ ಆಗಿರಲಿ, ಯಶ್ ಅವರನ್ನ ಸ್ಟಾರ್ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಾ ಒಂದೊಂದೇ ಹೆಜ್ಜೆ ಮೇಲಿರುತ್ತಾ ಬಂದರು. ನಟನಿಂದ ನಾಯಕ, ನಾಯಕನಿಂದ ಸ್ಟಾರ್ ನಟ ಪಟ್ಟಕ್ಕೇರುತ್ತಾ ಬಂದರು. ರಾಜಹುಲಿ, ಕಿರಾತಕ, ಡ್ರಾಮಾ, ಗೂಗ್ಲಿ ಈ ಸಿನಿಮಾಗಳನ್ನೊಮ್ಮೆ ತಿರುಗಿ ನೋಡಿ. ಅಲ್ಲಿದ್ದ ಯಶ್ ಧ್ವನಿಯಲ್ಲಿದ್ದದ್ದು ಕರಾವಳಿ, ಮಲೆನಾಡಿನ ಹಳ್ಳಿಗಾಡಿನ ಸೊಗಡು ಹಾಗೂ ಒಬ್ಬ ಚಿನ್ನದಂತಹ ಯುವಕನ ತುಂಟಾಟ. ಆದ್ರೆ ಇವತ್ತು ಟಾಕ್ಸಿಕ್ ಕಾಲದ ಯಶ್ ಧ್ವನಿಯನ್ನ ಕೇಳಿ, ಆ ಧ್ವನಿಯಲ್ಲಿ ಬೇಸ್ ಇದೆ, ಗಡಸುತನವಿದೆ, ಪ್ರತಿಯೊಂದು ಪದಕ್ಕೂ ತೂಕವಿದೆ. ಒಬ್ಬ ನಟ ತನ್ನ ಶರೀರವನ್ನ ದಂಡಿಸ್ತಾನೆ, 6 ಪ್ಯಾಕ್ ಮಾಡ್ತಾನೆ. ಆದರೆ ಯಶ್ ಬರೀ ದೇಹವನ್ನು ಮಾತ್ರ ದಂಡಿಸಲಿಲ್ಲ, ತನ್ನ ಥಿಂಕಿಂಗ್ ಲೆವೆಲನ್ನು ಜಾಸ್ತಿ ಮಾಡಿಕೊಂಡ್ರು. ತನ್ನ ನಾಲಿಗೆ ಮೇಲಿನ ಭಾಷೆಯನ್ನು ಅಷ್ಟೇ ಏಕೆ ಸ್ನೇಹಿತರೆ, ತನ್ನ ವ್ಯಕ್ತಿತ್ವವನ್ನು ಕೂಡ ಯಾವ ರೀತಿ ಶೇಪ್ ಮಾಡಿಕೊಂಡ್ರು ಅಂತಂದರೆ, ಇವತ್ತು ಹಿಂದಿ ಚಿತ್ರರಂಗದವರ ಮುಂದೆ ಅಲ್ಲೊಂದು ಇಂಟರ್ವ್ಯೂ ನಡೆಯುವಾಗ ತೆಲುಗು, ತಮಿಳ್, ಕನ್ನಡ, ಮಲಯಾಳಂ ಎಲ್ಲ ಭಾಷೆಗಳಲ್ಲಿ ಆ ಹೋಲ್ಡ್ ಪಡೆದಿದೆಯಲ್ಲ, ಅದನ್ನು ಯಶ್ ಹೇಗೆ ಸಿದ್ಧಿಸಿಕೊಂಡ್ರು, ಏನೆಲ್ಲ ತಪಸ್ಸು ನಡೆಯಿತು, ಎಲ್ಲದರ ಬಗ್ಗೆ ಹೇಳ್ತೀನಿ ಒಂದು ಬ್ರೇಕ್ ಆದ ನಂತರ. ಇವತ್ತು ಇಡೀ ಭಾರತೀಯ ಚಿತ್ರರಂಗ ಅಂದ್ಕೊಂಡಿರಬಹುದು KGF ಸಿನಿಮಾ ಬಂದ ಮೇಲೆ ಯಶ್ ರಾತ್ರಿ ಲಕ್ನಿಂದ ಗ್ಲೋಬಲ್ ಸ್ಟಾರ್ ಆಗಿದ್ದಾರೆ ಅಂತ. ಆದರೆ ನಮ್ಮ ಕನ್ನಡಿಗರಿಗೆ ಗೊತ್ತು, ಯಶ್ ಇವತ್ತು ಒಬ್ಬ ಸೂಪರ್ ಸ್ಟಾರ್ ಮಟ್ಟಕ್ಕೆ ಬರಬೇಕಾದ್ರೆ ಅದರ ಹಿಂದೆ ಕಠಿಣ ಅಭ್ಯಾಸವೇ ಇತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ನಿಂತು ಕನಸು ಕಂಡ ಕನ್ನಡಿಗ ಈತ. ಒಬ್ಬ ಸಾಮಾನ್ಯ ಹುಡುಗ ಗ್ರೌಂಡ್ ಲೆವೆಲ್ನಲ್ಲಿ ಕನಸು ಕಂಡರೆ ಹೇಗಿರುತ್ತೆ ಅಂದರೆ, ಟಾಕ್ಸಿಕ್ ಅಬ್ಬರವೇ ಅದಕ್ಕೆ ಸಾಕ್ಷಿ. ಕಿರುತೆರೆಯ ಸಣ್ಣ ಪುಟ್ಟ ಪಾತ್ರಗಳಿಂದ ಹಿಡಿದು ನಂದಗೋಕುಲ, ಮೊಗ್ಗಿನ ಮನಸ್ಸಿನ ಮೂಲಕ ಹೆಜ್ಜೆ ಹೆಜ್ಜೆಯಾಗಿ ಬೆಳೆದ ನಾಯಕ ಯಶ್. ಎಸ್ ವೀಕ್ಷಕರೇ, ನಾವು KGF ಮತ್ತು ಟಾಕ್ಸಿಕ್ ನೋಡಿದಾಗ ಒಂದೇ ರಾತ್ರಿಗೆ ಇವರು ಸೂಪರ್ ಸ್ಟಾರ್ ಆದರು ಅನ್ಕೋತೀವಿ. ಆದರೆ ಅದರ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅದರ ಬಗ್ಗೆ ಹೇಳ್ತೀನಿ ಈ ಒಂದು ಸ್ಟೋರಿಯಲ್ಲಿ. ಸ್ಕ್ರೀನ್ ಮೇಲೆ ನಟ ಯಶ್ ಬೆಳೆದದ್ದು ಹೇಗೆ ಗೊತ್ತಾ? ನಟನೆಯ ಕಿಂಗ್, ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿದ್ದು ಹೇಗೆ? ರಾಜಹುಲಿಯ ಫೈರಿಂಗ್ ಜರ್ನಿ ಹೇಗಿತ್ತು ಗೊತ್ತಾ? ಹೌದು, ಸ್ಕ್ರೀನ್ ಮೇಲೆ ಯಶ್ ರವರ ಅದ್ಭುತ ನಟನೆಯನ್ನು ನೋಡುತ್ತಿದ್ದೇವೆ. ಆದ್ರೆ ಇವತ್ತು ಯಶ್ ಫ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿರುವುದರ ಹಿಂದೆ ರೋಚಕ ಕಥೆ ಇದೆ. ಇವತ್ತು ಇಡೀ ಜಗತ್ತೇ ಕಣ್ಣರಳಿಸಿ ಯಶ್ ಅವರ ಅದ್ಭುತ ಆಕ್ಟಿಂಗ್ ಅನ್ನ ನೋಡುತ್ತಿದೆ. ಬಾಕ್ಸ್ ಆಫೀಸ್ ಧೂಳೆಬ್ಬಿಸುವ ನಟನೆ, ಸಾವಿರಾರು ಕೋಟಿ ಗಳಿಕೆಯ ರೆಕಾರ್ಡ್ಗಳು ಮುರಿಯುತ್ತಿವೆ ಅಂದ್ರೆ ಅದರ ಫುಲ್ ಕ್ರೆಡಿಟ್ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನೀಡಬೇಕು. ಇವತ್ತು ಹಾಲಿವುಡ್ ಲೆವೆಲ್ ನಲ್ಲಿ ಯಶ್ಗೆ ಫ್ರೇಮ್ ಸಿಕ್ಕಿದೆ ಅಂದ್ರೆ ತೆರೆಯಿಂದಾಚೆಗೆ ಯಶ್ ಪಟ್ಟ ಶ್ರಮವೇ ಕಾರಣ. ತನ್ನ ದೇಹವನ್ನ ಮಾತ್ರವಲ್ಲ, ವ್ಯಕ್ತಿತ್ವ, ತನ್ನ ಭಾಷೆಯನ್ನ, ಯೋಜನಾ ಶಕ್ತಿ, ನಡವಳಿಕೆಯನ್ನ ಅಷ್ಟೇ ಏಕೆ ತನ್ನ ಧ್ವನಿಯನ್ನು ಕೂಡ ಸಹ ಬದಲಾವಣೆ ಮಾಡಿಕೊಳ್ಳುತ್ತಾ ಬಂದಿದ್ದಾನೆ.
ಯಶ್ ಪ್ರತಿಯೊಂದು ವೇದಿಕೆಯಲ್ಲೂ ಮೈಕ್ ಹಿಡಿದು ಮಾತನಾಡುವಾಗ ಅವರ ಕಣ್ಣಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ, ಒಂದು ನಂಬಿಕೆ ಇರುತ್ತೆ, ಒಂದು ಹೊಸ ನಗು ಇರುತ್ತೆ. ಆ ನಗುವಿನಲ್ಲಿ ತನ್ನ ಶ್ರಮದ ಮೇಲಿದ್ದ ಆತ್ಮವಿಶ್ವಾಸವಿದೆ. ಆದ್ರೆ ಅದೇ ಸಮಯದಲ್ಲಿ ತಾನು ಹುಟ್ಟಿ ಬೆಳೆದ ಕನ್ನಡ ನಾಡು ಮತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಪ್ರೀತಿ, ಗೌರವ, ಜವಾಬ್ದಾರಿ ಕೂಡ ಇರುತ್ತೆ. ತೆರೆ ಮೇಲಿನ ಭ್ರಮಾಲೋಕದ ಆಚೆ ರಿಯಲ್ ಲೈಫ್ ನಲ್ಲಿ ತಾನೊಬ್ಬ ಮಾದರಿ ನಾಯಕನಾಗಬೇಕು ಎಂಬ ಸ್ಪಷ್ಟತೆ ಯಶ್ ಅವರ ಪ್ರತಿ ಮಾತಿನಲ್ಲೂ ಎದ್ದು ಕಾಣುತ್ತೆ. ತನ್ನ ಆಟಿಟ್ಯೂಡ್ ಜೊತೆಯಲ್ಲೇ ತೆರೆಮರೆಯಲ್ಲೂ ರಿಯಲ್ ಹೀರೋ ಹೇಗಿರಬೇಕು ಅನ್ನೋದು ಯಶ್ಗೆ ಗೊತ್ತಿದೆ. ಇದು ರಾತ್ರೋರಾತ್ರಿ ಬಂದಿದ್ದಲ್ಲ. ಪ್ರತಿ ಸಿನಿಮಾಗೂ ಕೂಡ ತನ್ನನ್ನು, ತನ್ನ ಧ್ವನಿಯನ್ನು ಮತ್ತು ಮಾತುಗಾರಿಕೆಯನ್ನು ದಂಡಿಸುತ್ತಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಇವತ್ತು ಟಾಕ್ಸಿಕ್ ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಸಿನಿಮಾ ಎಂದು ಇಡೀ ದೇಶವೇ ಮಾತನಾಡಿಕೊಳ್ಳುತ್ತಿದೆ. ಹಾಲಿವುಡ್ ತಂತ್ರಜ್ಞರು ಅಂತಾರಾಷ್ಟ್ರೀಯ ಮಟ್ಟದ ಮೇಕಿಂಗ್ ಇದ್ದರೂ ಸಹ ಯಶ್ ಕಾಲುಗಳು ನೆಲದಲ್ಲೇ ಇವೆ. ಯಶ್ಗೆ ಯಾವುದೇ ಅಹಂ ಇಲ್ಲ, ಯಾವುದೇ ಗರ್ವ ಇಲ್ಲ. ತನ್ನ ಸಿನಿಮಾಕ್ಕಾಗಿ ಎಷ್ಟು ಕಠಿಣ ತಯಾರಿ ನಡೆಸುತ್ತಾರೋ ರಿಯಲ್ ಲೈಫ್ನಲ್ಲೂ ಯಶ್ ತನ್ನ ವ್ಯಕ್ತಿತ್ವವನ್ನ ಬಿಟ್ಟುಕೊಡುತ್ತಿಲ್ಲ. ಫ್ಯಾನ್ ವರ್ಲ್ಡ್ ಸೂಪರ್ ಸ್ಟಾರ್ ಆಗಿದ್ರೂ ಕೂಡ ನಮ್ಮ ಕನ್ನಡದ ನೆಲದ ಪವಿತ್ರ ಮಣ್ಣನ್ನ ಮರೆಯುತ್ತಿಲ್ಲ. ಇದು ಕೇವಲ ಸ್ಟಾರ್ಡಮ್ ತಂದ ಬದಲಾವಣೆಯಲ್ಲ, ಹಸಿವಿನಿಂದ ಬಂದ ಸಾಧನೆ. ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಇಡೀ ವಿಶ್ವವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡುವುದು ಸಣ್ಣ ಮಾತಲ್ಲ. ಯಶ್ ಕೇವಲ ಸಿನಿಮಾಗಳನ್ನ ಗೆಲ್ಲಿಸಲಿಲ್ಲ, ತನ್ನ ವ್ಯಕ್ತಿತ್ವದ ಮೂಲಕ ಪ್ರತಿಯೊಬ್ಬ ಕನ್ನಡಿಗನ ಆತ್ಮವಿಶ್ವಾಸವನ್ನ ಕೂಡ ಗೆದ್ದಿದ್ದಾರೆ. ಹೌದು, ಸಿನಿಮಾಗಳು ಬರುತ್ತವೆ, ದಾಖಲೆಗಳನ್ನ ಬರೆಯುತ್ತವೆ, ತದನಂತರ ಹೊಸ ದಾಖಲೆಗಳಿಗೆ ದಾರಿ ಮಾಡಿಕೊಡುತ್ತವೆ. ಆದ್ರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಕೆತ್ತಿಕೊಂಡು ಧ್ವನಿ, ಮಾತು, ನಡವಳಿಕೆಯಿಂದ ಸಕ್ಸಸ್ ಸಾಧಿಸಿ ರಿಯಲ್ ಹೀರೋ ಆಗಿ ನಿಲ್ಲುತ್ತಾನಲ್ಲ, ಅದು ಕಾಲವನ್ನ ಮೀರಿ ನಿಲ್ಲುವಂತೆ ಮಾಡುತ್ತೆ. ಹೌದು, ಯಶ್ಗೆ ಕೇವಲ ಹಿಟ್ ಸಿನಿಮಾಗಳನ್ನ ಕೊಡುವುದಷ್ಟೇ ಅವರ ಗುರಿಯಾಗಿರಲಿಲ್ಲ. ಬದಲಾಗಿ ಕನ್ನಡ ಚಿತ್ರರಂಗದ ಗಡಿಯನ್ನ ದಾಟಿ ನಮ್ಮ ಸಿನಿಮಾಗಳನ್ನ ಇಡೀ ದೇಶವೇ ಮೆಚ್ಚಿಕೊಳ್ಳುವಂತೆ ಮಾಡಿದ್ದು ಇದೇ ರಾಕಿ ಬಾಯ್. ಸೋಲುಗಳಿಗೆ ಹೆದರದೆ ಕಷ್ಟಗಳನ್ನ ಮೆಟ್ಟಿ ನಿಂತು ಸ್ವಂತ ಶ್ರಮದಿಂದ ಸಾಮ್ರಾಜ್ಯ ಕಟ್ಟಿದ ಈ ರಾಜಾಹುಲಿಯ ಫೈರಿಂಗ್ ಜರ್ನಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಇದೆ. ಯಶ್ ಅವರ ಈ ವಿಶ್ವ ಪಯಣ ಈಗ ಶುರುವಾಗಿದೆ. ಇವತ್ತು ಕೇವಲ ಭಾರತ ಮಾತ್ರವಲ್ಲ, ಹಾಲಿವುಡ್ ಮಾರುಕಟ್ಟೆಗಳು ಕೂಡ ಯಶ್ ಹೆಸರಿಗೆ ಸಲಾಂ ಹೊಡೆಯುತ್ತಿವೆ. ಟಾಕ್ ವಿತ್ ಆಕ್ಷನ್ ಅನ್ನೋ ಸೂತ್ರ ನಂಬಿದ ಯಶ್ ಈಗ ಟಾಕ್ಸಿಕ್ ಸಿನಿಮಾ ಮೂಲಕ ವಿಶ್ವ ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದಾನೆ. ವಿಷನ್ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು ಎಂಬುದಕ್ಕೆ ರಾಕಿ ಬಾಯ್ ಲೈವ್ ಎಕ್ಸಾಂಪಲ್. ದಶಕಗಳಿಂದ ಬಾಲಿವುಡ್ನಲ್ಲಿದ್ದ ಖಾನ್ಗಳು ಹಾಗೂ ಕಪೂರ್ಗಳ ಸಾಮ್ರಾಜ್ಯಕ್ಕೆ ನಡುಕ ಹುಟ್ಟಿಸ್ತಿರೋದು ಇದೇ ರಾಕಿ ಬಾಯ್. KGF 1 ಮತ್ತು KGF 2 ಬಿಡುಗಡೆ ಆದಾಗ ನಮ್ಮ ಭಾರತೀಯ ಚಿತ್ರರಂಗದ ಇತಿಹಾಸವೇ ಬದಲಾಯಿತು. ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗದ ಇತಿಹಾಸ ಬದಲಾಯಿತು. ನಮ್ಮ ಕನ್ನಡ ಚಿತ್ರರಂಗವನ್ನು ಬೇರೆಯವರು ನೋಡ್ತಾ ಇದ್ದ ರೀತಿಯೇ ಬೇರೆ. ಆಗ ಅಲ್ಲಿಂದ ಎದ್ದು ಬಂದಿದ್ದೆ ರಾಕಿ ಬಾಯ್. 1200 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಬಾಲಿವುಡ್ ಅಡ್ಡಾದಲ್ಲೇ ಬಾದ್ಶಾಗಳ ದಾಖಲೆಗಳನ್ನೆಲ್ಲ ಉಡಾಯಿಸಿದ್ದೆ ಈ ನಮ್ಮ ರಾಕಿ ಬಾಯ್. ಮುಂದೇನಾಯಿತು ತೋರಿಸ್ತೀನಿ ಒಂದು ಬ್ರೇಕ್ನ ನಂತರ. ಅವತ್ತು ರಾಕಿ ಬಾಯ್, ಇವತ್ತು ರಾಯನ ಗರ್ಜನೆಗೆ ಬಾಲಿವುಡ್, ಕಾಲಿವುಡ್, ಟಾಲಿವುಡ್ ಅಷ್ಟೇಕೆ ಹಾಲಿವುಡ್ ಪ್ರೇಕ್ಷಕರು ಕೂಡ ತಲೆಬಾಗ್ತಾ ಇದ್ದಾರೆ. ಟಾಕ್ಸಿಕ್ ಇವತ್ತು ಭಾರತೀಯ ಚಿತ್ರರಂಗದ ಶಕ್ತಿಯಾಗಿ ನೆಲೆ ನಿಲ್ತಾ ಇದೆ. ನೀವಿದನ್ನು ನಂಬಲೇಬೇಕು. ಇದು ಕೇವಲ ಒಬ್ಬ ನಟನ ಬೆಳವಣಿಗೆಯಲ್ಲ, ಆತ ಪಟ್ಟ ಶ್ರಮ ಮತ್ತು ಆತನ ಕನಸಿಗೆ ಸಿಕ್ಕಿರೋ ಗೆಲುವು. ಎಸ್, ಆ ಬಗ್ಗೆ ಹೇಳ್ತೀನಿ, ಇಲ್ಲಿ ನೋಡಿ ಈ ಸ್ಟೋರಿ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಇವತ್ತು ಪ್ಯಾನ್ ವರ್ಲ್ಡ್ ಸೂಪರ್ ಸ್ಟಾರ್ ಆಗಿ ಮುಂದುವರೆದಿದ್ದಾರೆ. ಅವತ್ತು KGF ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದರು. ಇವತ್ತು ಟಾಕ್ಸಿಕ್ ಮೂಲಕ ಪ್ಯಾನ್ ವರ್ಲ್ಡ್ ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಒಬ್ಬ ನಟ ಪ್ಯಾನ್ ಇಂಡಿಯಾ ಸ್ಟಾರ್ ಅವರೊಂದು ದೊಡ್ಡ ವಿಷಯವಿಲ್ಲ. ಆದರೆ ಪ್ರತಿ ಭಾಷೆಯ ವೇದಿಕೆಯಲ್ಲೂ ಕೂಡ ಆಯಾ ನೆಲದ ಭಾಷೆಯಲ್ಲೇ ನಿರಂತರವಾಗಿ ಮಾತನಾಡಿ ಕೋಟ್ಯಾಂತರ ಜನರ ಹೃದಯ ಗೆಲ್ಲುತ್ತಿದೆಯಲ್ಲ, ಅದು ನಿಜವಾದ ನಾಯಕನ ಲಕ್ಷಣ. ಇವತ್ತು ಯಶ್ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಇಂಗ್ಲಿಷ್ನಲ್ಲಿ ಸಲೀಸಾಗಿ ಮಾತನಾಡುತ್ತಿದ್ದಾರೆ ಅಂದರೆ ಅದು ಕೇವಲ ಪ್ಯಾನ್ ಇಂಡಿಯಾ ಸಿನಿಮಾ ನಾಯಕನಿಗೆ ಬರುವಂತಾಗಿಲ್ಲ. ಇದರ ಹಿಂದೆ ಇದೇ ವರ್ಷಗಳ ಸಿಕ್ಕ ಪರಿಶ್ರಮ, ಅಪಾರತೆ, ಭಾಷೆಯ ಮೇಲಿನ ಆಸಕ್ತಿ ಮತ್ತು ಸೋಲದ ಇದೆ. ಇದು ಯಶ್ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಒಂದೊಂದು ರೀತಿಯಲ್ಲಿ ತನ್ನ ನಿಜ ತಪ್ಪುಗಳನ್ನ ಕಾಣಿಸುತ್ತಾ ಬರುತ್ತದೆ. ನಾನು
ನಾನು ಯಾವ ನೆಲಕ್ಕೆ ಹೋಗುತ್ತೇನೋ ಅಲ್ಲಿನ ಭಾಷೆಯಲ್ಲೇ ಮಾತಾಡಿ ಜನರ ಮನಸ್ಸನ್ನ ತಲುಪಬೇಕು. ಸಿನಿಮಾದಲ್ಲೂ ನನ್ನ ಪಾತ್ರಕ್ಕೆ ನಾನೇ ಡಬ್ಬು ಮಾಡಿ ಸೈ ಅನಿಸಿಕೊಳ್ಳಬೇಕು ಎನ್ನುವ ಛಲ ಯಶ್ ಅವರಲ್ಲಿತ್ತು. ಇತ್ತೀಚೆಗೆ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ರಜತ್ ಶರ್ಮಾ ಒಂದು ಪ್ರಶ್ನೆ ಕೇಳಿದ್ದರು. ಈ ಗಡ್ಡದ ಮೇಲೆ ನಿಮಗೇಕೆ ಇಷ್ಟೊಂದು ವ್ಯಾಮೋಹ ಎಂದು. ಅದಕ್ಕೆ ಯಶ್ ಕೊಟ್ಟ ಉತ್ತರ ಆತನ ದೂರದೃಷ್ಟಿಗೆ ಸಾಕ್ಷಿಯಾಗಿದೆ. ಗಡ್ಡ ಬೆಳೆಸಿದ್ರೆ ತನ್ನನ್ನು ಜನ ದೊಡ್ಡವನೆಂದು ಪರಿಗಣಿಸುತ್ತಾರೆ, ತನ್ನ ಮಾತಿಗೆ ಒಂದು ತೂಕ ಬರುತ್ತದೆ, ಗಂಭೀರವಾಗಿ ಸ್ವೀಕರಿಸುತ್ತಾರೆ ಎಂಬುದನ್ನ ಮನಗಂಡೆ ಯಶ್ ಆ ನಿರ್ಧಾರಕ್ಕೆ ಬಂದಿದ್ದರು. ಅದೇ ತಂತ್ರವನ್ನ ಯಶ್ ತಮ್ಮ ಧ್ವನಿಗೂ ಅನ್ವಯಿಸಿಕೊಂಡರು. ಧ್ವನಿಯಲ್ಲಿ ತೂಕವಿಲ್ಲದಿದ್ದರೆ ತಾನು ಮಾಡುವ ಲಾರ್ಜರ್ ದ್ಯಾನ್ ಲೈಫ್ ಪಾತ್ರಗಳಿಗೆ ನ್ಯಾಯ ಸಿಗುವುದಿಲ್ಲ. ಗ್ಲೋಬಲ್ ಲೆವೆಲ್ನಲ್ಲಿ ವ್ಯವಹಾರ ಮಾಡುವಾಗ ಧ್ವನಿ ಗಡಸಾಗಿರಬೇಕು ಹಾಗೂ ಮುಂದೆ ತಾನು ರಾಮಾಯಣದ ರಾವಣನಂತಹ ದೊಡ್ಡ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಧ್ವನಿ ಇನ್ಯಾವುದೇ ಎತ್ತರದಲ್ಲಿರಬೇಕು ಎಂದು ತಮ್ಮ ಧ್ವನಿಯ ಮೇಲೆ ವರ್ಣನೆ ಮಾಡಿದ್ದಾರೆ. ಹಾಗಂತ ಇಷ್ಟೆಲ್ಲ ಬೆಳೆದ ಮೇಲೂ ಅವರೊಳಗಿನ ಅಂದಿನ ಕಿರಾತಕ ಡ್ರಾಮಾ ಸಿನಿಮಾಗಳ ಕಾಲದ ಹಳೆ ಯಶ್ ಕಳೆದು ಹೋಗಿದ್ದಾನ ಎಂದಿದ್ದಾಗಿಲ್ಲ. ಐ ಆಮ್ ಫ್ರಮ್ ಪಾಂಡವಪುರ, ಯು ನೋ ಮೈ ಇಂಗ್ಲಿಷ್ ಎಂದು ಮೊನ್ನೆ ಬೆಂಗಳೂರಿನ ಪ್ರೆಸ್ ಮೀಟ್ನಲ್ಲಿ ಯಶ್ ನಗುತ್ತಾ ಹೇಳಿದರು. ಹೇಳಿದಾಗ ಪ್ರತಿಯೊಬ್ಬ ಕನ್ನಡಿಗರ ಮುಖದಲ್ಲಿ ವಿಭಿನ್ನವಾಗಿತ್ತು. ತನ್ನ ಹಳೆಯ ಯಶ್, ಹಳೆಯ ಧ್ವನಿ, ತನ್ನ ಮಣ್ಣಿನ ಶೈಲಿ ಎಲ್ಲವನ್ನ ಆತ ಸುರಕ್ಷಿತವಾಗಿ ಗಂಟು ಮುಂದೆ ಕಟ್ಟಿ ಮನಸ್ಸಿನ ಭದ್ರವಾಗಿ ಎತ್ತಿಟ್ಟಿದ್ದಾನೆ. ಅಂದ್ರೆ ಯಶ್ ತನ್ನ ಬೇರುಗಳನ್ನ ಎಂದಿಗೂ ಕಳಿಸಿಲ್ಲ. ಆ ಭದ್ರವಾದ ಬೇರುಗಳ ಆಧಾರದ ಮೇಲೆ ಇದು ಜಗತ್ತೇ ತಿರುಗಿ ನೋಡುವಂತೆ ಬೃಹತ್ ವೃಕ್ಷವಾಗಿ ಬೆಳೆದು ನಿಂತಿದ್ದಾನೆ. ಇದು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.